ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ಇವತ್ತು 60ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 60. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಅನುವಾದ: ಹೇ ಅರ್ಜುನನೇ, ಆಸಕ್ತಿಯು ನಾಶವಾಗದಿರುವ ಕಾರಣ ಈ ಪ್ರಮಥನ ಸ್ವಭಾವವುಳ್ಳ ಇಂದ್ರಿಯಗಳು ಪ್ರಯತ್ನಿಸುತ್ತಿರುವ ಬುದ್ಧಿವಂತನಾದ ಪುರುಷನ ಮನಸ್ಸನ್ನು ಕೂಡ ಬಲವಂತನಾಗಿ ಅಪಹರಿಸಿಕೊಳ್ಳುತ್ತವೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈ ಆಸಕ್ತಿ ಇದೆಯಲ್ಲ, ಅದು ನಾಶ ಮತ್ತು ಇಂದ್ರಿಯ ಸಂಯಮ ಆಗದೆ ಇರೋದ್ರಿಂದ ಯಾವ ಹಾನಿ ಇದೆ ಇದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಆಸಕ್ತಿ ಇರೋದಿಲ್ಲ, ಅವನಲ್ಲಿ ಆಸಕ್ತಿ ಕಂಪ್ಲೀಟಾಗಿ ಹೋಗಿರೋದಿಲ್ಲ, ಆಮೇಲೆ ಇಂದ್ರಿಯ ಸಂಯಮ ಆಗೋದಿಲ್ಲ. ಅಂಥ ಸಮಯದಲ್ಲಿ ಏನು ಹಾನಿ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ನೋಡು, ಅವನು ಇಂದ್ರಿಯಗಳ ಮೂಲಕ ತನ್ನನ್ನು ತಾನು ಆ ವಸ್ತುವಿನಿಂದ ದೂರ ಇಟ್ಕೊಂಡಿರ್ಬೋದು, ಆದರೆ ಅವನ ಮನಸ್ಸಲ್ಲಿ ಆಸಕ್ತಿ ಇನ್ನು ಹೋಗಿರೋದಿಲ್ವಲ್ಲ, ಅದಕ್ಕೆ ಏನಾಗುತ್ತೆ ಅಂತಂದರೆ ಯಾವಾಗಲೂ ಆ ಮನಸ್ಸಿದೆಯಲ್ಲ ಬಲವಂತವಾಗಿ ಅವನನ್ನು ಆ ಕಡೆ ಎಳ್ಕೊಂಡು ಹೋಗುತ್ತೆ. ಇದು ಒಳಗಡೆಯಿಂದನೇ ಅದು ಆಸಕ್ತಿ ಹೊರಟೋಗಿದ್ರೆ ನಮ್ಮ ಮುಂದೆ ಆ ವಸ್ತು ಬಂದರೂ ಕೂಡ ನಮಗೆ ಆಸಕ್ತಿನೇ ಇಲ್ವಲ್ಲ, ಸೊ ಅದಕ್ಕೆ ನಮಗೆ ಅದರ ಕಡೆ ಆಕರ್ಷಣೆ ಇರೋದಿಲ್ಲ. ಆದರೆ ಮೇಲ್ಗಡೆಯಿಂದ ನಾವು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿ ಇಟ್ಕೊಂಡು ಮನಸ್ಸಲ್ಲಿ ಇನ್ನೂ ಆಸೆಗಳು ಹಾಗೆ ಇದ್ದರೆ ಅಥವಾ ಆ ಆಸಕ್ತಿ ಅನ್ನೋದು ಹಾಗೆ ಇತ್ತು ಅಂತಂದರೆ ಆಗ ಅದು ನಮ್ಮನ್ನು ಅದ್ರ ಕಡೆಗೆ ಎಳ್ಕೊಂಬಿಡುತ್ತೆ, ಅದು ಬಲವಂತವಾಗಿ ನಮ್ಮನ್ನು ಆ ಕಡೆಗೆ ಕರ್ಕೊಂಡು ಹೋಗ್ಬಿಡುತ್ತೆ ಅನ್ನೋದು ಇದರ ಅರ್ಥ. ಬೇಕಾದರೆ ಇದನ್ನು ನಾವು ನಮ್ಮ ಲೈಫಲ್ಲಿ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ ಅಲ್ವಾ? ಇಲ್ಲ ಅಂತಂದರೆ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ. ನೀವು ಯಾವುದನ್ನ ಬಿಡಬೇಕು ಅಂತ ಅಂದ್ಕೊಂಡು ಬಿಟ್ಟಿರ್ತಿರೋ ಅಂತಂದರೆ ಇಂದ್ರಿಯಗಳಿಂದ ಆ ಕೆಲಸವನ್ನು, ಏನಾದರೂ ತಿನ್ನೋದನ್ನು ನಾನು ತಿನ್ನಲೇಬಾರ್ದು ಅಥವಾ ನಾನು ಏನೋ ನೋಡಲೇಬಾರ್ದು ಅಂತ ಅಂದ್ಕೊಂಡಿರ್ತಿರೋ, ಈ ಥರ ನೀವು ಇಂದ್ರಿಯವನ್ನು ಬೈ ಫೋರ್ಸ್ ಆಗಿ ಕಂಟ್ರೋಲ್ ಮಾಡಿ ಇಟ್ಕೊಂಡಿರ್ತಿರಲ್ಲ, ಅದು ಒಂದಲ್ಲ ಒಂದ್ಸರಿ ಅದು ನಮ್ಮ ಕಣ್ಮುಂದೆ ಬಂದಾಗ ಅದನ್ನು ತಿನ್ನಬೇಕು ಅನಿಸುತ್ತೆ ಅಥವಾ ಅದನ್ನು ನೋಡಬೇಕು ಅನಿಸುತ್ತೆ, ಆ ವಿಷಯದ ಬಗ್ಗೆ ನನಗೆ ಮಾತಾಡಬೇಕು ಅನಿಸುತ್ತೆ ಅಲ್ವಾ? ಯಾಕೆ ಅಂತಂದರೆ ಮೂಲದಲ್ಲಿ ಅದು ಇನ್ನೂ ಉಳಿದಿದೆ, ನಮ್ಮ ಮನಸ್ಸಿನ ಆಳದಲ್ಲಿ ಅದರ ಆಸೆ ಅನ್ನೋದು ಇನ್ನೂ ಹೋಗಿಲ್ಲ. ನಮಗೆ ಆಸಕ್ತಿ ಅನ್ನೋದು ಹೋಗೋವರೆಗೂ ನಾವು ಬಿಟ್ಟಿಲ್ಲ ಅಂತಲೇ ನಾವು ತಿಳ್ಕೋಬೇಕು. ಈಗ ಪ್ರಶ್ನೆ ಏನಪ್ಪ ಇಲ್ಲಿ ಅಂತಂದರೆ, ಇಲ್ಲಿ ಹಿ ಅನ್ನುವಂಥ ಪದದ ಭಾವ ಏನು ಅಂತ ಅಂದ್ಬಿಟ್ಟು ಉತ್ತರ ಏನು ಅಂತಂದರೆ, ಇಲ್ಲಿ ಹಿ ಅನ್ನುವಂಥ ಪದ ದೆಹಲಿ ದೀಪ ಅಂದರೆ ಅರ್ಥ ಏನು? ಹೊಸ್ತಿಲ ದೀಪ ನ್ಯಾಯದಂತೆ ಅಂತ ಹೇಳಿದ್ದಾರೆ. ಅಂದರೆ ಈ ಕಡೆನೂ ಅಲ್ಲ ಆ ಕಡೆನೂ ಅಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಈ ಶ್ಲೋಕದ ಹಿಂದಿನ ಶ್ಲೋಕದ ಜೊತೆಗೆ ಮತ್ತು ಮುಂದಿನ ಶ್ಲೋಕದ ಜೊತೆಗೆ ಸಂಬಂಧವನ್ನು ಇದು ತಿಳಿಸುತ್ತೆ. ಎರಡಕ್ಕೂ ಮಧ್ಯ ಇಲ್ಲಿ ಹಿ ಅನ್ನೋದನ್ನು ಹೇಳ್ತಾ ಇದೆ. ಈ ಶ್ಲೋಕಕ್ಕೂ ಇನ್ನೊಂದು ಶ್ಲೋಕಕ್ಕೂ ಅದು ಸಂಬಂಧ ಏನಿದೆ ಅಂತ ತಿಳಿಸ್ತಾ ಇದೆ. ಈಗ ವಿಷಯಗಳನ್ನು ನಾವು ಕೇವಲ ಸ್ವರೂಪತಃ ಅಂದರೆ ಇರೋ ಹಾಗೆ ನಾವು ತ್ಯಾಗ ಮಾಡುವಂತಹ ಒಬ್ಬ ಮನುಷ್ಯ ಇರ್ತಾನಲ್ಲ, ಅವನ ವಿಷಯಗಳು ನಿವೃತ್ತಿ ಆಗುತ್ತೆ, ಆದರೆ ಅವುಗಳಲ್ಲಿ ಅವನ ಆಸಕ್ತಿ ಇರುತ್ತಲ್ಲ ಅದು ನಾಶ ಆಗೋದಿಲ್ಲ. ಅವನಿಗೆ ಅದರಲ್ಲಿರುವಂಥ ಆಸಕ್ತಿ ಹಾಗೆ ಇರುತ್ತೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಇದನ್ನು ಕುರಿತು ರಾಗದ ನಿವೃತ್ತಿ ಆಗೋದ್ರಿಂದ ಏನು ಹಾನಿ ಅನ್ನುವಂಥ ಜಿಜ್ಞಾಸೆ ನಮಗೆ ಬರಬಹುದು ಅಲ್ವಾ? ಈಗ ಆಯ್ತಪ್ಪ, ಇಂದ್ರಿಯಗಳಿಂದ ನಾನು ಕಂಟ್ರೋಲ್ ಮಾಡಿದ್ದೀನಲ್ಲ, ಅದರಲ್ಲಿರುವಂಥ ಆಸಕ್ತಿ ಹೋಗಲಿಲ್ಲ ಅಂತಂದರೆ ಏನಾಗ್ಬಿಡತ್ತೆ ಅಂತ ನಮಗೊಂದು ಕುತೂಹಲ ಬರುತ್ತಲ್ವಾ, ಏನಾಗ್ಬಿಡ್ಬಹುದು ಅಂತ. ಇದಕ್ಕೆ ಉತ್ತರವಾಗಿ ಈ ಶ್ಲೋಕದಲ್ಲಿ ಎಲ್ಲಿವರೆಗೆ ಮನುಷ್ಯನಿಗೆ ಈ ವಿಷಯಗಳಲ್ಲಿ ಆಸಕ್ತಿ ಇರುತ್ತೋ ಅಲ್ಲಿವರೆಗೆ ಆ ಆಸಕ್ತಿಯ ಕಾರಣದಿಂದ ಅವನ ಇಂದ್ರಿಯಗಳು ಅವನನ್ನು ಬಲವಂತವಾಗಿ ವಿಷಯಗಳಲ್ಲಿ ಪ್ರವೃತ್ತನಾಗಿಸುತ್ತೆ. ಅದಕ್ಕೋಸ್ಕರನೇ ಅವನು ಮನಸಹಿತ ಬುದ್ಧಿ ಅಂದರೆ ಏನೋ, ಈಗ ಎಕ್ಸಾಂಪಲ್ಗೆ ಅರ್ಥ ಆಗಲಿ ಅಂತಂದ್ಬಿಟ್ಟು, ಈಗ ಒಬ್ಬ ಕುಡುಕ ಇರ್ತಾನೆ ಅಂತ ಇಟ್ಕೊಳ್ಳಿ. ಕುಡುಕ ಆ ಕುಡಿತವನ್ನು ಬಿಡೋದಕ್ಕಾಗೋದಿಲ್ಲ ಅವನು, ಆದರೂ ಕೂಡ ಏನೋ ಒಂದು 4 ಜನ ಹೇಳ್ತಾರೆ ಹಾಗೆ ಹೀಗೆ ಅಂತ ಮೇಲ್ಗಡೆಯಿಂದ ಅವನು ಇಂದ್ರಿಯಗಳ ಮೂಲಕ ಅಂದರೆ ಅದನ್ನು ತಗೊಳ್ಳೋದನ್ನು ಬಿಟ್ಟಿರಬಹುದು, ಆದರೆ ಒಳಗಡೆ ಅವನಿಗೆ ಆಸಕ್ತಿ ಇನ್ನೂ ಇದ್ದರೆ ಅವನು ಅದನ್ನು ಬಿಡೋದಕ್ಕೆ ಚಾನ್ಸ್ ಇಲ್ಲ. ಎಲ್ಲಾದರೂ ನೋಡ್ದ ಅಂತಂದರೆ ಅದನ್ನು ಕುಡಿಬೇಕು ಅಂತ ಅವನಿಗೆ ಅನಿಸುತ್ತೆ. ಯಾಕಂದರೆ ಆ ಮನಸ್ಸು, ಆ ಇಂದ್ರಿಯಗಳು ಅವನನ್ನು ಬಲವಂತವಾಗಿ ಆ ವಿಷಯಗಳಲ್ಲಿ
ಪ್ರವೃತ್ತನಾಗಿಸುತ್ತೆ. ನೀನು ಮಾಡು ಮಾಡು ಚೆನ್ನಾಗಿರುತ್ತೆ ಅದು ಟೇಸ್ಟು, ಹಾಗೆ ಹೀಗೆ ಏನೋ ಒಂದು ಒಂದು ಕಿಕ್ ಹೊಡಿಯತ್ತೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಆಗುತ್ತೆ. ಅದೆಲ್ಲ ಅವನು ಅನುಭವಿಸಿರ್ತಾನಲ್ಲ, ಅದು ಬೇಕು ಅಂತ ಅವನಿಗೆ ಅನ್ನಿಸ್ಬಿಡುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದರೆ, ಆಸಕ್ತಿ ಎಲ್ಲಿವರೆಗೂ ನಮಗೆ ಹೋಗೋದಿಲ್ವೋ ಅಲ್ಲಿವರೆಗೂ ನಾವು ಯಾವುದೇ ವಿಷಯ ಆಗಿರ್ಬೋದು ಅದನ್ನು ಕಂಪ್ಲೀಟಾಗಿ ಬಿಡೋದಕ್ಕೆ ಸಾಧ್ಯ ಇಲ್ಲ. ಬಿಟ್ಟಿಲ್ಲ ಅಂತಲೇ ತಿಳ್ಕೋಬೇಕು. ಇಲ್ಲ ಅಂತಂದರೆ ಅದು ಒಂದಲ್ಲ ಒಂದು ಸರಿ ಬಲವಂತವಾಗಿ ನಮ್ಮನ್ನು ಆ ಕೆಲಸದಲ್ಲಿ ತೊಡಗಿಸುತ್ತೆ. ಅದಕ್ಕೋಸ್ಕರನೇ ಏನು ಮಾಡಬೇಕು, ಅದಕ್ಕೇನಾಗುತ್ತೆ, ಅವನು ಮನಸಹಿತ ಮನಸ್ಸಿನಿಂದ ಅವನ ಬುದ್ಧಿ ಪರಮಾತ್ಮನ ಸ್ವರೂಪದಲ್ಲಿ ಸ್ಥಿರವಾಗಿ ನಿಲ್ಲೋದಿಲ್ಲ. ಯಾಕೆ ಅಂತಂದರೆ ಇಂದ್ರಿಯಗಳು ಈ ರೀತಿ ಬಲವಂತವಾಗಿ ಮನುಷ್ಯನ ಮನಸ್ಸನ್ನು ಅಪಹರಿಸುತ್ತೆ ಅಂತ ಹೇಳಿದ್ದಾರೆ. ಈಗ ನೋಡಿ, ನಾವು ಧ್ಯಾನಕ್ಕೆ ಕೂತ್ಕೊಂಡಿರ್ತೀವಿ, ಆದರೆ ನಮ್ಮ ಮನಸ್ಸು ಎಲ್ಲಿರುತ್ತೆ? ಧ್ಯಾನದಲ್ಲಿರುತ್ತಾ? ನಿಜವಾಗ್ಲೂ ಇರೋದಿಲ್ಲ. ಅದು ಹೊರಗಡೆ ಪ್ರಪಂಚದಲ್ಲೇ ಇರುತ್ತೆ. ಅಲ್ಲೇನಾಯಿತು, ಇಲ್ಲೇನಾಯಿತು, ಅಲ್ಲೇನು ಮಾಡ್ತಾ ಇದ್ದಾರೋ. ಅದೇ ರೀತಿ ಸತ್ಸಂಗದಲ್ಲಿ ಕೂತಾಗ್ಲೂ ಅಷ್ಟೇ, ಇಲ್ಲದೆ ಇರುವಂತಹ ಯೋಚನೆಗಳೆಲ್ಲ ನಮಗೆ ಅವಾಗಲೇ ಬರೋದು. ಯಾಕೆ? ಆ ಮನಸ್ಸಿಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಅದಕ್ಕಿರೋದೆಲ್ಲ ಆಸಕ್ತಿ ಬರೀ ಐಹಿಕ ಪ್ರಪಂಚದಲ್ಲಿ. ಆದರೆ ಈಗ ನಮ್ಮ ಶರೀರವನ್ನು ತಂದು ಇಂದ್ರಿಯಗಳನ್ನು ಇಲ್ಲಿ ಬೈ ಫೋರ್ಸ್ ಆಗಿ ಅದನ್ನು ಕೂರಿಸಿದಾಗ ಏನಾಗಿರುತ್ತೆ, ಆಸಕ್ತಿ ಎಲ್ಲಿರುತ್ತೋ ಅಲ್ಲಿಗೆ ಆ ಮನಸ್ಸು ಓಡೋಗ್ತಾ ಇರುತ್ತೆ. ಯಾಕಂದರೆ ಯಾವುದು ಕೇಳೋದು ಹೇಳಿ? ಇಂದ್ರಿಯಗಳು ಬರೀ ನಮಗೆ ಕೇಳೋದಕ್ಕಿರುವಂಥ ಸಾಧನಗಳು. ಕೇಳಬೇಕಾಗಿರೋದು ಮನಸ್ಸೇ ಅಲ್ವಾ? ಆ ಮನಸ್ಸಿಗಿಲ್ಲಿ ಆಸೆ ಇರೋದಿಲ್ಲ, ಅದು ಓಡೋಗ್ತಾ ಇರುತ್ತೆ. ಆದರೆ ಅದನ್ನು ಎಳೆದು ತಂದು ನಿಲ್ಲಿಸಬೇಕು. ಆ ಆಸಕ್ತಿಯನ್ನು ಈ ಕಡೆಗೆ ನಾವು ಬರೆಸ್ಕೊಳ್ಬೇಕು. ಯಾವಾಗ ನಾವು ಇದರಲ್ಲೇ ಜಾಸ್ತಿ ಮುಳುಗಿರ್ತೀವೋ ಆಗ ಮನಸ್ಸು ಕೂಡ ಇದರಲ್ಲೇ ಆಸಕ್ತವಾಗುತ್ತೆ. ನಮ್ಮ ಮನಸ್ಸಿರೋದೇ ಹಾಗೆ. ಎಲ್ಲಿ ನಾವು ಹೆಚ್ಚು ಸಮಯವನ್ನು ಕಳಿತೀವೋ ಆ ಕಡೆಗೆ ಅದು ಆಸಕ್ತಿಯನ್ನು ಹೊಂದಿಕೊಳ್ಳುತ್ತೆ. ಯಾಕಂದರೆ ನಮ್ಮ ಸಹಜವಾದಂಥ ಸ್ವರೂಪ ಏನು? ನಾವು ಭಗವಂತನ ದಾಸರು, ಸೇವಕರಲ್ವಾ? ಆ ವಿಷಯದಲ್ಲಿ ನಮಗೆ ಆಸಕ್ತಿ ಇರುವಂಥದ್ದು. ಆದರೆ ಈಗ ನಾವು ಮರೆತು ಆ ಕಡೆಗೆ ಹೊರಟೋಗಿದ್ದೀವಿ. ಆದರೆ ಅದನ್ನು ಈ ಕಡೆ ತಂದು ನಿಲ್ಲಿಸ್ಬೇಕು ನಾವು. ಅದಕ್ಕೋಸ್ಕರ ಈ ಒಂದು ಬಲವಂತವಾಗಿ ಮನುಷ್ಯನನ್ನು ಆ ಮನಸ್ಸು ಅಪಹರಣ ಮಾಡುತ್ತೆ ಅಂತ ಹೇಳಿದಾರಲ್ಲ, ಅದಕ್ಕೋಸ್ಕರ ಮುಂದಿನ ಶ್ಲೋಕದಲ್ಲಿ ಭಗವಂತ ಈ ಪ್ರಕಾರ ಹೇಳ್ತಾನೆ, ಈ ಎಲ್ಲ ಇಂದ್ರಿಯಗಳನ್ನು ವಶದಲ್ಲಿ ಇಟ್ಕೊಂಡು ಮನುಷ್ಯ ಸಮಚಿತ್ತನಾಗಿ ಮತ್ತು ನನ್ನ ಪರಾಯಣನಾಗಿ ಧ್ಯಾನದಲ್ಲಿ ಸ್ಥಿತನಾಗಿರಬೇಕು. ಈ ರೀತಿ ಹಿ ಅನ್ನುವಂಥ ಪದದಿಂದ ಹಿಂದಿನ ಮತ್ತು ಮುಂದಿನ ಎರಡೂ ಶ್ಲೋಕಗಳ ಜೊತೆ ಈ ಶ್ಲೋಕದ ಸಂಬಂಧವನ್ನು ಅವನು ತಿಳಿಸಿದ್ದಾನೆ. ಈಗ ಹಿ ಅನ್ನುವಂಥ ಶಬ್ದ ಯಾಕೆ ಹೇಳಿದ್ದಾರೆ ಅನ್ನೋದು ಗೊತ್ತಾಯ್ತಲ್ವಾ? ಅದರಿಂದ ಇದನ್ನು ಮಾಡಬೇಕು ಅಂತಂದ್ಬಿಟ್ಟು ಹೇಳ್ತಾರಲ್ಲ, ಆ ಒಂದು ಅರ್ಥಕ್ಕೋಸ್ಕರ ಎರಡೂ ಶ್ಲೋಕಗಳ ಮಧ್ಯ ಕನೆಕ್ಷನ್ ತರೋದಕ್ಕೋಸ್ಕರ ಇಲ್ಲಿ ಹೇಳಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.